ನಮ್ಮ ನಾಡು ಎಂಥ ದೌರ್ಭಾಗ್ಯಕರವಾದ ನಾಡು ಅಂದ್ರೆ ಯಾರ್ಯಾರು ಬಂಗಲೆಗಳನ್ನ ಕಟ್ಸ್ಕೊಂಡು ಹೆಂಗೆ ಮೆರೆದ್ರು ನಾವು ನೋಡಿದೀವಿ. ನಮ್ಮ ಪ್ರೀತಿಯ ಕವಿಗೆ, ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಟ್ಟಂತಹ, ನಮ್ಮ ಮನೆಯ ಸೌಭಾಗ್ಯವನ್ನ ಹೆಚ್ಚಿಸಿದಂತಹ ಒಬ್ಬ ಕವಿಗೆ ನಾವು ಒಂದು ಮನೆ ಕಟ್ಕೊಡೋದಿಲ್ಲ. ಅನೇಕ ದೇಶಗಳಲ್ಲಿ ಕವಿ ಅಂದ್ರೆ ಯು ಮಸ್ಟ್ ಬಿ ಎ ರಿಚ್ ಮ್ಯಾನ್ ಅಂತಾರೆ ಅವರು. ಕವಿ ಅಂದ್ರೆ ಓಹೋ ಹಾಗಾದ್ರೆ ನೀನು ಶ್ರೀಮಂತ ಅಂತಾರೆ. ನಮ್ಮಲ್ಲಿ ಕವಿ ಅಂದ್ರೆ ಹೊಟ್ಟೆಗಿರ್ಲಾರ್ದವನು ಕವಿ ಆಗ್ತಾನೆ ಅನ್ನುವಂಥ ಭಾವನೆ ಇದೆ. ಅವರು ಎಷ್ಟು ಚೆನ್ನಾಗಿ ಬರೆದ್ರು ಅಂದ್ರೆ ಆ ಎಕ್ಸ್ಪೀರಿಯನ್ಸ್ನ ಬಹುಶಃ ಬಡತನ ಅನುಭವಿಸದೇ ಇದ್ರೆ ಕಾವ್ಯ ಬರುವುದಿಲ್ಲ ಅಂತ ಕಾಣಿಸ್ತದೆ. ಒಂದ್ ಕಡೆ ಬರೀತಾರೆ, ನೋವು ಕಂಬನಿ ಬದುಕು. ಜೀವನ ಅಂದ್ರೆ ನೋವು ಮತ್ತು ಕಂಬನಿ. ನೋವು ಕಂಬನಿ ಬದುಕು ಕರವಸ್ತ್ರ ಕವಿತೆ ಅಂತ ಬರೀತಾರೆ. ಹ್ಯಾಂಡ್ಕರ್ಶಿಪ್, ಕಣ್ಣು ಒರೆಸುವಂತಹ ಕರವಸ್ತ್ರ ಕವಿತೆ. ಕವಿತೆ ಬದುಕಿಗೆ ಸಮಾಧಾನ ಹೇಳುವುದು ಹಾಗಂತ ನಂಬಿದವರು ಅವರು.